ಮೇಡಮ್ ನಿಮ್ಮ ಹೆಸರೇನು? ಅದಕ್ಕಿಂತ ಹೆಸರು ಬೇಕು ಬೇಡ. ಕರ್ನಾಟಕ ಒಂದು ರಾಜ್ಯ, ಹಲವು ಜಗತ್ತುಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಲತಿ ಮಲೆನಾಡು. ನಾನಿವತ್ತು ಬಂದಿದ್ದೀನಿ ಕಾಳಿ ರಿವರ್ ಗಾರ್ಡನ್ ಕಾರವಾರದಲ್ಲಿ. ಇದು ನೋಡಿ, ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 9 to 8 o'clock ಇರುತ್ತೆ. ಪರ್ ಪರ್ಸನ್ 15 rupees ಚಾರ್ಜಸ್ ಇರುತ್ತೆ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದು ನೋಡಿ, ಕಾರವಾರದ ಕಾಳಿ ನದಿ ತೀರದ ಗಾರ್ಡನ್ನು, ಅಂದರೆ ಕಾಳಿ ನದಿ ಸೇತುವೆ ಹತ್ತಿರ ಇದೆ. ಇದೊಂದು ಪ್ರಮುಖ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಇದು ಕಾಳಿ ನದಿ ಮತ್ತು ಅರಬ್ಬಿ ಸಮುದ್ರ ಸಂಗಮವಾಗುವ ಒಂದು ದೃಶ್ಯವನ್ನು ನೀಡುತ್ತೆ. ಇಲ್ಲಿ ಮಿಡ್ಲಲ್ಲಿ ನೀರು ಜಾಯಿಂಟ್ ಆಗುತ್ತಲ್ಲ, ಅಂದರೆ ಎರಡು ಅರಬ್ಬಿ ಸಮುದ್ರ ಮತ್ತು ಕಾಳಿ ನದಿಯ ನೀರು ಎರಡೂ ಜಾಯಿಂಟ್ ಆಗುವಂಥ ಒಂದು ಪ್ರಸಂಗ ಬರುತ್ತೆ ಇಲ್ಲಿ. ಈ ಪ್ರದೇಶ ಬಂದುಬಿಟ್ಟು ಐತಿಹಾಸಿಕ ಸದಾಶಿವಗಡ ಕೋಟೆ ಮತ್ತು ಕಾರವಾರ ಗೋವಾ ಹೆದ್ದಾರಿ ಇದೆಯಲ್ಲ, NH17, ಅದಕ್ಕೆ ತುಂಬ ಹತ್ತಿರ ಅಂತಲೇ ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಇಲ್ಲಿ ಕ್ರೂಸ್ ಸೇವೆಗಳು ಮತ್ತು ಪಾರ್ಕನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಜಾಗ ಬಂದುಬಿಟ್ಟು ಫೋಟೋಶೂಟ್ಗೂ ಚೆನ್ನಾಗಿದೆ. ಮಕ್ಕಳದ್ದು ಎಲ್ಲ ವೀಡಿಯೋಸು, ಫೋಟೋಸು ಆ ಥರ ಎಲ್ಲ ಮಾಡ್ಬೋದು ಈವ್ನಿಂಗ್ ಟೈಮಲ್ಲಿ ಇನ್ನೂ ಸೂಪರಾಗಿರುತ್ತೆ. ಇಲ್ಲೋಯ್ತಾ ಐ ಲವ್ ಕಾರವಾರ. ಪ್ರವಾಸೋದ್ಯಮ ಅರಣ್ಯ ಇಲಾಖೆ ಇದೆಯಲ್ಲ ಇಲ್ಲಿ, ಅದು ಬೋರ್ಡ್ ವಾಕ್ ಮತ್ತು ಗಾರ್ಡನ್ ಅನ್ನು ನಿರ್ಮಾಣ ಮಾಡಿರೋದು. ಈ ನದಿ ತೀರ ಸೌಂದರ್ಯವನ್ನು ಸವಿಯೋಕೆ ಒಳ್ಳೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು ಇದು. ನೀ ಅಲ್ಲಿರೋದಾ ಅದೇ ಇಲ್ಲಿ ಅಲ್ಲಿ ಟೆಂಪಲ್ ಏನೋ ಇದೆ ಅಂತ ಅಲ್ಲಿ. ಮತ್ತು ಇಲ್ಲಿ ಯಾವುದದು ದೋಣಿ ಮೇಲೆ ಹೋದ್ರೆ ಸಿಗೋದು ಅದೇ ಟೆಂಪಲು. ಇದು ಅದರ ಹೋದ್ರೆ ಸಿಗುತ್ತೆ. ಈ ಜಾಗದಿಂದ ಸದಾಶಿವಗಢ ಕೋಟೆ, ಕಾಳಿ ನದಿ ಸೇತುವೆ ಮತ್ತು ನದಿಯ ಅರಬ್ಬಿ ಸಮುದ್ರವನ್ನು ಸೇರುವ ಸನ್ನಿವೇಶವನ್ನು ನೋಡಿ ಕಾಣ್ಬೋದು. ಇಲ್ಲಿ ಶಿಖರ ಕ್ರೂಸರ್ ಅವರ ಮೂಲಕ ಬೋಟಿಂಗು ವ್ಯವಸ್ಥೆ ಲಭ್ಯ ಆಗಿದೆ. ನೋಡಿ ಅಲ್ಲಿದೆ. ಅದೇ ಆಯ್ತಲ್ಲ, ಈಗ ಅಲ್ಲಿಂದ ಬಂದ್ವಲ್ಲ, ಅದೇ ಹಳೆ ಬ್ರಿಡ್ಜ್ ಬಿದ್ದಿದೆಯಲ್ಲ. ಅದೇ ಬಿದ್ದಿದೆಯಾ ಕಿಟಕಿ ಥರ? ಅಯ್ಯೋ ಬಿದ್ದೋಯ್ತು ನೋಡಿ. ಎಲ್ಲಿದ್ದೀವಿ ನಾವು? ಯಾವ ಗಾರ್ಡನ್ ಮಗ? ರಾಕ್ ಗಾರ್ಡನ್. ಕಾಳಿ ರಿವರ್ ಗಾರ್ಡನ್ ಹೆಂಗೈತೆ ಅಲ್ಲಿ. ಐ ಲವ್ ಕಾರವಾರ ಅಂತ ಬರ್ಕೊಂಡೈತೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಕರ್ನಾಟಕ ಒಂದು ರಾಜ್ಯ, ಜಗತ್ತುಗಳು. ಕರೆಕ್ಟ್. ಮತ್ತೆ ಕರ್ನಾಟಕ ಒಂದು ರಾಜ್ಯ, ಹಲವು ಜಗತ್ತುಗಳು. ಇಲ್ಲಿ ಬೋಟಿಂಗ್ ಇದೆಯಾ? ಮತ್ತೆ ಇಲ್ಲಿ ಯಾರು ಹೋಯ್ತಾನೆ ಇಲ್ಲ. ಈ ಜಾಗ ಬಂದ್ಬಿಟ್ಟು ಕಾರವಾರದ ನೈಸರ್ಗಿಕ ಸೌಂದರ್ಯ ಮತ್ತು ಇತಿಹಾಸದ ಸಂಗಮ ಸ್ಥಳ. ಐ ಲವ್ ಕಾರವಾರ. ಅಲ್ಲಿ ನನಗೊಂದು ಫೋಟೋ ಬೇಕು. ಕರ್ನಾಟಕ ಒಂದು ರಾಜ್ಯ, ಹಲವು ಜಗತ್ತುಗಳು.
ಈ ಭಾಗ ಬಂದ್ಬಿಟ್ಟು ನೌಕಾಪಡೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಹತ್ತಿರದಲ್ಲಿದ್ದು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ನ ವೀಕ್ಷಣೆ ಮಾಡೋಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಏನಂದ್ರಿ ಮೇಡಮ್? ಮೀನ್ ನೈಟ್ ಫ್ರೈಗೆ ಆಗುತ್ತೆ, ತಗೊಂಡೋಗೋಣ. ನೈಟ್ ಫ್ರೈಗಿದ್ದೇನೆ. ಬ್ಲ್ಯಾಕ್ ಕಲರ್ ಮೀನು. ಅಮ್ಮ ಸುಮ್ಮನಿರಮ್ಮ, ಸಂಜೆ ಟೈಮಲ್ಲಿ ಹೋಗ್ತಾ ಚಲೋ. ಅದು ಇವಳು ಹೋಗ್ತಿದ್ದಾಳ ಬೋಟ್ಗೆ. ನೋಡಿ, ಯಾರಾದ್ರೂ ಬರೋರಿದ್ರೆ ಫ್ರೀ ಕರ್ಕೊಂಡು ಹೋಗ್ತಾಳೆ. ಇವಳದೇ ಬೋಟ್ ಅದು, ಇವಳದ್ ಬೋಟ್ ಅದು. ಮೇಡಮ್ ನಿಮ್ಮ ಹೆಸರೇನು? ಬೇಡ ಬೇಡ, ಅದಕ್ಕಿಂತ ಹೆಸರು ಯಾವುದು ಬೇಡ. ಕರ್ನಾಟಕ ಒಂದು ರಾಜ್ಯ, ಹಲವು ಜಗತ್ತುಗಳು ಚೆನ್ನಾಗಿರ್ತವ್ರಲ್ಲ, ಆದ್ರೆ ನಂತರ ಇಲ್ಲಿ ಸ್ನ್ಯಾಕ್ಸು, ಐಸ್ ಕ್ರೀಮು, ಜ್ಯೂಸು ಇದೆಲ್ಲ ಸಿಗುತ್ತೆ. ಬಿಲ್ಲಿದೆಯಾ? ಬಿಲ್ ಕೊಟ್ಟ? ಬಿಲ್ಲೇ ಕೊಟ್ಟಿಲ್ಲ. ಬಿಲ್ ಕೊಡಲ್ಲ. ಹೆಂಗೈತೆ ಟೀ? ಯೂಸ್ ಮಾಡ್ತೀನಿ. 30 rupees. ಸೂಪರ್ ಡೂಪರ್ ರಿಫ್ರೆಶ್. ಗಾರ್ಡನಲ್ಲಿ 30 rupees ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ಆದರೂ ಕೊಡ್ಬೋದು ಅನಿಸುತ್ತೆ. 30 ಅಲ್ವಾ? ನಾನೇನು ಅಂದ್ಕೊಂಡಿದ್ದು ಜಾಸ್ತಿ ಇರುತ್ತೆ. ಓಕೆನಾ? ಓಕೆ. ಚೆನ್ನಾಗಿದೆ. ಪ್ರೈವೇಟ್ ವಿಲ್ಲಾಗಳಿದ್ದಾವೆ ಇಲ್ಲಿ. ಪ್ರೈವೇಟ್ ವಿಲ್ಲಾಗಳು ಅಲ್ವಾ? ಪ್ರೈವೇಟ್ ವಿಲ್ಲಾ ಅದೇ ಅದು ರೂಮ್ ಅಲ್ವಾ? ಅಲ್ಲಿ ನೋಡಿ, ಪ್ರೈವೇಟ್ ವಿಲ್ಲಾಸ್ ರೂಮ್ ಇದೆ ಅಲ್ಲಿ. ಅವಳು ಹೇಳಬೇಕಿತ್ತು ತಾನೇ ಮೊದಲೇ, ಅಲ್ಲಿ ಇಲ್ಲ ಅಂತ. ಇದ್ಯಾವುದು? ಕಾಳಿ ರಿವರ್ ಗಾರ್ಡನ್. ತುಂಬ ಚೆನ್ನಾಗಿದೆ. ಓಕೆ, ನಾವು ಸರಿ ವಿಸಿಟ್ ಮಾಡಿ. ಇಲ್ಲೇ ಬಂದರೆ 15 rupees per person ಟಿಕೆಟ್ ಚಾರ್ಜಸ್ ಇರುತ್ತೆ. ಹಾಗೆ ಒಳಗಡೆ ಸ್ನ್ಯಾಕ್ಸು, ಕಾಫಿ, ಟೀ, ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ, ಬಾಟಲ್ ಎಲ್ಲ ಸಿಗುತ್ತೆ. ಸೊ ಒಳಗಡೆ ಟೀ ಚೆನ್ನಾಗಿತ್ತು. 30 per person 31ಗೆ ಚೆನ್ನಾಗಿದೆ. ಗಾರ್ಡನು ಚೆನ್ನಾಗಿದೆ. ಅದು ಈವ್ನಿಂಗ್ ಟೈಮಲ್ಲಿ ಬಂದು ಸಾಕಾಗಿರುತ್ತೆ. 8 ಗಂಟೆವರೆಗೆ ಇರುತ್ತಂತೆ. 8 o'clockವರೆಗೆ ಇರುತ್ತೆ ಅಂತಂದು. ಕ್ಯಾಶ್ ಮಾತ್ರ ಓಕೆನಾ ಟಿಕೆಟ್ಗೆ? ನಾನ್ ಕ್ಯಾಶ್ ಇಲ್ಲ, ಇಲ್ಲಿ ಕ್ಯಾಶ್ ಇಟ್ಕೊಂಬನ್ನಿ ಬರಬೇಕಾದ್ರೆ. ಹಾಂ, ಅಲ್ಲ ಒಳಗಡೆ ಬಂದಮೇಲೆ ನಾನ್ ಕ್ಯಾಶ್ ಇದೆ. ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಕ್ಯಾಶ್ ಅಷ್ಟೇ. ಜೆಂಟ್ಸು ಲೇಡೀಸ್ ಸಪ್ರೇಟ್ ವಾಶ್ರೂಮ್ಸ್ ಇದೆ, ಬರ್ಬೋದು. ಅದಕ್ಕೆ ಎಷ್ಟು ಚೆನ್ನಾಗಿ ಜಾಗ ಇದೆ. ಆಗ್ಬೋದು ಗಾರ್ಡನ್ಸ್ ಥರ. ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ವ್ಯೂಸ್. ಜೊತೆ ರಿಸೆಪ್ಷನ್ ಇಲ್ಲಿದೆ. ಹೋಗೋಣ. ಕಾಳಿ ನದಿ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೂಲ ನದಿ. ಈ ನದಿಯು ದಿಗ್ಗಿ ನದಿಯಿಂದ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಕಾಳಿ ನದಿಯು ಜೊಯ್ಡಾ ತಾಲೂಕಿನ ಕುಶಾವಲಿ ಗ್ರಾಮದ ಬಳಿ ತನ್ನ ಮೂಲವನ್ನು ಹೊಂದಿರುತ್ತೆ. ಕಾಳಿ ನದಿಯು ಕದ್ರಾದಿಂದ ಪಶ್ಚಿಮಕ್ಕೆ ಜೌಗು ಪ್ರದೇಶದ ಮೂಲಕ ಹರಿದು ಬಂದ್ಬಿಟ್ಟು ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ಮೂಲಕ ಈ ನದಿಯು ಸಂಪೂರ್ಣವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮೂಲಕನೇ ಹರಿಯುತ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸೈಡಲ್ಲಿ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಲ್ ದೆನ್ ಟೇಕ್ ಕೇರ್. ಬಾಯ್.